ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನೆಲ್ ಹೆಸರು ಸಂಗೀತ ಕನ್ನಡ ಬ್ಲಾಗ್. ನನ್ನ ವಾಚ್ ಮಾಡ್ತಾ ಇರೋರಿಗೆ, ನನ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಬಟ್ ಹೊಸದಾಗಿ ನನ್ನ ಚಾನೆಲ್ ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಹೇಳ್ತಾ ಇದ್ದೀನಿ. ಇವತ್ತು ನಾನು ಶಾಪಿಂಗ್ ಬ್ಲಾಗ್ನ ತೊಗೊಂಡು ಬಂದಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಇದು ವಿಶಾಲ್ ಮಾರ್ಟ್. ಇವ್ರದ್ದು ತುಂಬ ಬ್ರ್ಯಾಂಚಸ್ ಇದೆ. ಇಲ್ಲಿ ಬಂದುಬಿಟ್ರೆ ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ. ಪ್ರತಿಯೊಂದು ಮನೆಗೆ ಪ್ರಾವಿಷನಿಂದ ಹಿಡಿದು ಸ್ಲಿಪ್ಪರ್ಸು, ಬ್ಯಾಗ್ಸು, ಎಲೆಕ್ಟ್ರಿಕ್ ಐಟಮ್ಸು, ಕ್ರಾಕ್ರಿ ಯೂನಿಟ್ಟು, ಮಕ್ಕಳಿಗೇನಾದರೂ ಸ್ಟೇಷನರಿ ಬೇಕು ಅಂತಂದರೆ ಎಲ್ಲ, ಗೇಮ್ಸು, ಟಾಯ್ಸು ಎಲ್ಲ ಸಿಗುತ್ತೆ. ಎಸ್ಪೆಷಲಿ ಬಟ್ಟೆಗಳಂತೂ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ. ಕ್ವಾಲಿಟಿ, ಬ್ರ್ಯಾಂಡ್ ಎಲ್ಲನೂ ಚೆನ್ನಾಗಿರುತ್ತೆ. ವಿತ್ ಪ್ರೈಸ್ ಹಾಕಿರ್ತಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ನಮ್ಮ ಬಜೆಟ್ಟಿಗೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಪಿಕ್ ಮಾಡ್ಕೋಬೋದು ಬಟ್ಟೆ ಎಲ್ಲದನ್ನೂ. ಹಾಗಾಗಿ ನಾನು ಇಲ್ಲಿ ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ ಒನ್ಸ್ ಇಲ್ಲಿ ಬರ್ತೀನಿ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಇದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೊನೆವರೆಗೂ ವಾಚ್ ಮಾಡಿ. ನಾನು ಏನೇನು ಶಾಪ್ ಮಾಡಿದ್ದೀನಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ. ಸೊ ಅದಕ್ಕೆ ಲೈಕ್ ಮಾಡಿ. ಎಲ್ಲನೂ ನೋಡ್ತಾ ಇದ್ದೆ. ಸೊ ನಾನೇನು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಬಟ್ ಬಂದಮೇಲೆ ಫುಲ್ ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ಹೋದ್ರೇ ಸಮಾಧಾನ. ಸೊ ಎಲ್ಲ ಲೇಡೀಸ್ಗೂ ಹಾಗೇ ಇರುತ್ತೆ. ಯಾಕಂದರೆ ಇವರು ತುಂಬ ಕಲೆಕ್ಷನ್ನ ತರ್ತಾನೆ ಇರ್ತಾರೆ ವೀಕ್ಲಿ ಒನ್ಸ್. ಸೊ ಒಂದು ಸತಿ ಹೋದಂಗೆ ಇನ್ನೊಂದು ಸತಿ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ವಿಸಿಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು. ಸೊ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಇದನ್ನು ನೆಕ್ಸ್ಟ್ ಡೇ ತೋರಿಸ್ಬಿಟ್ಟು ಈ ಲಾಗ್ ಹೆಂಡ್ ಮಾಡೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಏನೂ ಅಷ್ಟಾಗಿ ಶಾಪ್ ಮಾಡಿಲ್ಲ, ಸ್ವಲ್ಪ ಶಾಪ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗಿದ್ನಲ್ಲ, ಅಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ನೈಟ್ ಟೀ ಶರ್ಟ್ಸು, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆ ಹತ್ರ ಇರೋವಂಥ ಲೊಕೇಶನಲ್ಲಿ ಆ ಮಾಲು ಬಟ್ಟೆ ಆಗಲಿ ಎಲ್ಲ ಸಿಗುತ್ತೆ ಆಲ್ಮೋಸ್ಟು. ಬಟ್ ಬಟ್ಟೆಗಳು ಮಾತ್ರ ಪ್ರೈಸು ರೀಸನಬಲ್ ಆಗಿರುತ್ತೆ. ಮತ್ತು ಕಲೆಕ್ಷನ್ನು ತುಂಬ ಇರುತ್ತೆ, ಆಪ್ಷನ್ಸ್ ತುಂಬ ಇರುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಬಟ್ಟೆ. ಸೊ ಅದಕ್ಕೆ ಹೋಗಿದ್ವಿ. ವಿಡಿಯೋನ ಹಾಕಿದ್ದೀನಿ. ಅದಕ್ಕೆ ನಾನೇನೇನು ಶಾಪ್ ಮಾಡಿದೆ ಅಂತ ತೋರಿಸ್ಬಿಟ್ಟು ಹಾಗೆ ಈ ಬ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ಫಸ್ಟು ಈ ಕುರ್ತಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೊಂದು ಕುರ್ತಿ ಹಾಗೆ ನೋಡ್ತಾ ಬರ್ತಾ ಇದ್ದೆ. ನನಗೇನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ಈ ಕುರ್ತಿನ ನೋಡಿದೆ. ನನ್ನ ಫೇವ್ರೆಟ್ಟು ಬ್ಲ್ಯಾಕು, ಗ್ರೇ ಆ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದೊಂದು ಕುರ್ತಿ ನನಗೆ ತುಂಬ ಇಷ್ಟ ಆಯಿತು. ಬ್ಲ್ಯಾಕು ಮತ್ತು ಗ್ರೇ ಮೇಲೆ ಬ್ಲ್ಯಾಕ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ, ಲಾಂಗ್ ಇದೆ. ಸೊ ಲಾಂಗಾಗೂ ಇದೆ. ಕ್ವಾಲಿಟಿ ಡ್ರೆಸ್ಸು ತುಂಬ, ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಇದೊಂದು ಕುರ್ತಿ ಒಂದು ತೊಗೊಂಡಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕೋಬೋದು. ಸೊ ಅದಕ್ಕೆ ಇದೊಂದು ತೊಗೊಂಡೆ, ಚೆನ್ನಾಗಿತ್ತು ಅಂತ ನನಗೆ. ಹಾಗೆ ನಾನು ಇನ್ನೊಂದು ಶಾಪ್ ಮಾಡಿರೋದು ಇದು. ಸೊ ಎಲ್ಲ ಸಿಂಪಲಾಗಿ ಔಟಿಂಗ್ ಹೋಗ್ಬೇಕಾದ್ರೆ ಜಸ್ಟ್ ಗೌನ್ ಥರ ಲಾಂಗೇ ಬರುತ್ತೆ ಇದು ಗೌನ್. ಬಟ್ ಕೆಳಗಡೆ ಏನು ಪ್ಯಾಂಟ್ ಏನು ಹಾಕ್ದೇ ಹಾಗೆ ಗೌನ್ ಥರ ಹಾಕೋಬೋದು. ಸೊ ವಿ ನೆಕ್ ಕೊಟ್ಟಿದ್ದಾರೆ. ಮತ್ತು ಕಲರು ವೈಟ್ ಮೇಲೆ ಗ್ರೇ ಕಲರ್ ಬಂದಿದೆ. ಸೊ ಅದೊಂದು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಅದಕ್ಕೆ ಬೆಲ್ಟ್ ಬರುತ್ತೆ. ಸೊ ಬೆಲ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದೊಂದು ತೊಗೊಂಡೆ. ಹಾಗೆ ನೈಟ್ ಪ್ಯಾಂಟ್ ಒಂದು ತೊಗೊಂಡೆ. ಸೊ ಅಲ್ಲಿ ನೈಟ್ ಪ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಇರೋವಂಥ ನೈಟ್ ಪ್ಯಾಂಟ್ಸ್ ಎಲ್ಲ ನಾನು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿರೋ ಅಂಥದ್ದು. ಸೊ ಪ್ಯಾಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಗ್ರೇ ಕಲರ್ ಒಂದು ಬೇಕಾಗಿತ್ತು ನನಗೆ. ಸೊ ಅದಕ್ಕೆ ಇದೊಂದು ಗ್ರೇ ಒಂದು ಶಾಪ್ ಮಾಡಿದೆ. ಹಾಗೆ ಟೀ ಶರ್ಟ್. ಸೊ ಟೀ ಶರ್ಟ್ ತುಂಬ ಚೆನ್ನಾಗಿತ್ತು. ಇದು ನಾನು ಆನ್ಲೈನಲ್ಲೂ ನೋಡಿದ್ದೆ. ಸೊ ಆನ್ಲೈನ್ಗೆ ಇವಾಗ ಹೋಗಿ ನೋಡಿದ್ರೆ ಅವರು ಈ ಥರದ್ದು ಹಾಕಿದ್ರು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಟೀ ಶರ್ಟ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಲರು ನಂಗೆ ತುಂಬ ಇಷ್ಟ ಆಯಿತು ಇದು.
ಸೊ ನೋಡಿ ಕಲರು ಒಂಥರ ಬ್ಲೂ ಮೇಲೆ ಲೈಟ್ ಪಿಂಕ್ ಕಲರ್ನ ಬಂದಿದೆ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇದೊಂದು ಟೀ ಶರ್ಟ್ ಜೀನ್ಸ್ ಮೇಲೂ ವೇರ್ ಮಾಡ್ಬೋದು, ನೈಟ್ ವೇರ್ ಆ ಥರನೂ ಹಾಕೋಬೋದು. ಸೊ ಇದೊಂದು ಟೀ ಶರ್ಟ್. ಆಮೇಲೆ ಇದೊಂದು ಲೆಗ್ಗಿನ್ಸ್. ಸೊ ಲೆಗ್ಗಿನ್ಸ್ ಅಂತಂದರೆ ಇದು ಒಂಥರ ಶೈನಿಂಗ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ. ನಾನೊಂದು ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದೆ. ಸೊ ಅದು ತುಂಬ ಚೆನ್ನಾಗಿದೆ. ಮಾಮೂಲಿ ನಾವು ಲೆಗ್ಗಿನ್ಸ್ಗಳು ಯೂಸ್ ಮಾಡೋದಕ್ಕಿಂತ ಸೊ ಇದು ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಒಂದು ಸ್ಕಿನ್ ಕಲರ್ ಒಂದು ಬೇಕು ಅಂತ ಹೇಳಿ ಇದು ತೊಗೊಳಕ್ಕೆ ಅಂತಲೇ ಹೋಗಿದ್ದೆ ನಾನು. ಸೊ ಇದು ಒಂದು ತೊಗೊಂಡೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ಒಂದೆರಡು ಜೊತೆ ತೊಗೊಂಬಂದಿದ್ದೀನಿ. ಒಂದು ಜೀನ್ಸ್ ತಂದೆ. ಸೊ ಅವಳ ಹತ್ರ ಈ ರೀತಿ ಜೀನ್ಸ್ ಬೂಟ್ ಕಟ್ ಜೀನ್ಸ್ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಜೀನ್ಸ್ ಒಂದು ತೊಗೊಂಡು ಬಂದಿದ್ದೀನಿ. ಅಲ್ಲಿ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ಸೊ ಇದೊಂದು ಜೀನ್ಸು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ 2 ತೊಗೊಂಡಿದ್ದೀನಿ. 2 ಹಾಕ್ಬೋದಾ ಏನು ಅಂತ ಗೊತ್ತಿಲ್ಲ. ಸೊ ಇದೊಂದು ಈ ರೀತಿ ಹಿಂಗೆಲ್ಲ ಇದೆ. ಸ್ಲೀವ್ಸು. ಸೊ ಅವಳ ಹತ್ರ ಜಾಸ್ತಿ ಹಾಫ್ ಸ್ಲೀವ್ಸೇ ಇದೆ. ಸೊ ಅದಕ್ಕೆ ಇದೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಪ್ಯಾಂಟಿಗೂ ಹಾಕ್ಬೋದು, ಇಲ್ಲ ಲೆಗ್ಗಿನ್ಸು ಹಾಕ್ಬೋದು ಕೆಳಗಡೆ. ಸೊ ಇದೊಂದು ತೊಗೊಂಡು ಬಂದಿದ್ದೀನಿ. ಹಾಗೆ ಅವಳಿಗೆ ಇದೊಂದು ವೈಟ್ ಕಲರು. ಸೊ ವೈಟ್ ಕಲರ್ ಇದೊಂದು ತಂದೆ. ಇದೊಂದು ತೊಗೊಂಡು ಬಂದೆ. ಹಾಗೆ ಅಲ್ಲಿ ನೋಡ್ತಾ ಇದ್ದಿದ್ದ ಇದು. ಸೊ ಹಸ್ಬೆಂಡು ಏನು ಮನೆಗೆ ಇನ್ನೇನು ಶಾಪ್ ಮಾಡಬಾರ್ದು ಅಂತ, ಯಾಕಂದರೆ ಈ ಮನೆ ನಾವಿರೋದು ರೆಂಟ್ ಹೌಸ್ ಇದು. ಸೊ ಅದಕ್ಕೆ ನಾವು ಓನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ಅದಕ್ಕೆ ಮನೆಗೆ ಏನು ಶಾಪ್ ಮಾಡಬೇಡ, ಇವಾಗ ಇರೋದೇ ಸಾಕು ಅಂತ ಬೈತಿರ್ತಾರೆ. ಸೊ ನನಗಿದು ನೋಡಿದೆ ತುಂಬ ಕ್ಯೂಟ್ ಅನಿಸ್ತು. ನನಗೆ ಈ ಥರ ಕ್ಯೂಟಾಗಿರೋದಂತ ನಂಗೆ ಸಿಕ್ಕಾಬಡ ಇಷ್ಟ. ಸೊ ಇಟ್ಬಿಟ್ಟೆ ನಾನು ಬೇಡ ಅಂತ. ಆಮೇಲೆ ಪ್ರೈಸ್ ಜಸ್ಟ್ 99 ಇತ್ತು ಅಷ್ಟೇ, ಪೇರ್ 99 ಇತ್ತು. ತುಂಬ ಚೆನ್ನಾಗಿದೆ. ಕೆಳಗಡೆ ಕೊಟ್ಟಿದ್ದಾರಲ್ಲ ತುಂಬ ಕ್ವಾಲಿಟಿಯಾಗಿ ಇದೆ, ಸ್ಟ್ರಾಂಗ್ ಆಗಿದೆ. ಸೊ ಇದನ್ನು ಬಿಡಬಾರ್ದು ಅಂತ ಇದನ್ನು ತೊಗೊಂಡು ಬಂದೆ. ನಂಗೆ ಸಿಕ್ಕಾಬಡ ಇಷ್ಟ ಆಯಿತು. ಕಿಚನ್ ರೂಮಲ್ಲಿ ಇಟ್ಕೋಬೋದು, ಎಲ್ಲಾದರೂ ಇಡ್ಬೋದು ಇದನ್ನು. ಸೊ ಅದಕ್ಕೆ ನಾನು ಹೋದಾಗ ಈ ಥರದ್ದು ಇರಲಿಲ್ಲ, ಈ ಸತಿನೇ ತಂದಿದ್ರು ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು 2 ಮಾತ್ರ ತೊಗೊಂಡು ಬಂದಿದ್ದೀನಿ. ಹಾಗೆ ಇನ್ನು ಅವ್ರಿಗೆ ತೋರಿಸ್ತಿಲ್ಲ ಇದು ತಂದಿದ್ದೀನಿ ಅಂತ. ಹಾಗೆ ಇನ್ನೊಂದು ಇದು ಕೋಕೋನಟ್ ತೆಂಗಿನಕಾಯಿನ ತುರಿತಾರಲ್ಲ ಫ್ರೆಂಡ್ಸ್, ಅದಿದು. ಸೊ ನಾನು ಇದನ್ನು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದೆ. ನನ್ನ ಹತ್ರ ಇದೆ, ಹೀಗೆ ತಿರುಗಿಸೋದು ಎಲ್ಲ ಇದೆ. ಬಟ್ ಇದು ನಾವು ಕಿಚನ್ ರೂಮಲ್ಲಿ ಹಾಗೆ ನಿಂತ್ಕೊಂಡು ಅದು ಇರುತ್ತಲ್ಲ, ಹಾಗೆ ಸಿಗಿಸ್ಬಿಟ್ಟು ಹಾಗೆ ತುರಿಬೋದು, ನಿಂತ್ಕೊಂಡೇ ತುರಿಬೋದಂತೆ. ಸೊ ನಾನು ಇದನ್ನು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದೆ, ಇವತ್ತು ಅಲ್ಲಿ ಇತ್ತು. ಸೊ ಅದಕ್ಕೆ ಪ್ರೈಸ್ ಇದು 450 ಏನೋ ಬಂತಿದ್ದು ಪ್ರೈಸು. ಸೊ ಗಟ್ಟಿ ಇದೆ, ಚೆನ್ನಾಗಿದೆ. ನಾನು ಆಲ್ರೆಡಿ ಬಂದ ತಕ್ಷಣ ಇದನ್ನು ಒಂದು ನೋಡಬೇಕು ಹೇಗಿದೆ ಅಂದ್ಬಿಟ್ಟು ತೆಂಗಿನಕಾಯಿನ ಸುಮ್ಮನೆ ತುರಿದಿದ್ದೆ. ಶಾರ್ಪಾಗೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಆನ್ಲೈನಲ್ಲೂ ಸಿಗುತ್ತೆ. ಇದು ಟ್ರೈ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಪಲ್ಯ ಅದಕ್ಕೆಲ್ಲ ಈಸಿಯಾಗಿ ಬೇಗ ಬಿಟ್ಟು ಇದೊಂದು ತೊಗೊಂಡು ಬಂದೆ. ಆಮೇಲೆ ಒಂದು ಪರ್ಫ್ಯೂಮು, ನಿವಿಯಾ ಪರ್ಫ್ಯೂಮು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಅಲ್ಲಿ ಹೋದಾಗ ಇದೊಂದು ತೊಗೊಂಡು ಬಂದೆ, ಖಾಲಿ ಆಗಿತ್ತು ಅಂತ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಹೋಗಿ ಸುಮ್ಮನೆ ಹೋಗಿದ್ದೆ ನೋಡೋಣ ಅಂತ. ತುಂಬ ದಿನ ಆಗಿತ್ತು ವಿಶಾಲ್ ಮಾರ್ಟಿಗೆ ಹೋಗಿ ಅಂತ ಹೋದೆ. ಮನೆಗೆ ಸ್ವಲ್ಪ ಎಲ್ಲ ಆಯಿಲ್ಸು ಅದೆಲ್ಲ ಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಬಂದಿದ್ದೀನಿ, ಪೇಸ್ಟು ಅದೆಲ್ಲ ತೊಗೊಂಡು ಬಂದೆ. ಸೊ ಬಟ್ಟೆ ಇದು ಅಂತಂದರೆ ಇದನ್ನು ಮಾತ್ರ ಶಾಪ್ ಮಾಡಿರೋದು. ಹಾಗೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ಬೇರೆಯವರಿಗೂ ನನ್ನ ವಿಡಿಯೋ ರೀಚ್ ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಬರ್ತೀನಿ ನನ್ನ ಡೈಲಿ ವ್ಲಾಗ್ನ. ಸೊ ಅದಕ್ಕೆ ಹೀಗೆ ಫಾಲೋ ಮಾಡ್ತಾಯಿರಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.